ಪ್ರಕರಣಗಳು ಹೆಚ್ಚು ದಾಖಲಾಗಿರುವುದರಿಂದ ಜಿಲ್ಲೆಯಲ್ಲಿ ಹೆಣ್ಣಿನ ಸಂತತಿ ಕ್ಷೀಣಿಸಿದೆ ಎಂದು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜ್ ಅವರು ವಿಷಾದ ವ್ಯಕ್ತಪಡಿಸಿದರು. ಮದ್ದೂರು ತಾಲೂಕು ಭಾರತೀನಗರದ ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಿದ 25ನೇ ವರ್ಷದ ಬೆಳ್ಳಿ ಹಬ್ಬ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಮಾಡುತ್ತಿರುವುದು ಅಪಮಾನಕರವಾಗಿದ್ದು, ಪ್ರಸ್ತುತ ನಡೆಯಿಂದ ಜಿಲ್ಲೆ ತಲೆತಗ್ಗಿಸುವಂತಾಗಿದೆ. ಗಂಡು ಮಕ್ಕಳು ಪ್ರಸ್ತುತ ದಿನದಲ್ಲಿ ವಯೋವೃದ್ಧರನ್ನು ಹೊರಹಾಕುತ್ತಿರುವ ವಿದ್ಯಮಾನವನ್ನು ನಾವು ನೋಡುತ್ತಿದ್ದೇವೆ. ವೃದ್ಧಾಶ್ರಮಗಳಿಗೆ ಸೇರಿಸುತ್ತಿದ್ದಾರೆ. ಆದರೆ ಹೆಣ್ಣು ಮಕ್ಕಳು ತಮ್ಮ ಪೋಷಕರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುತ್ತಿದ್ದಾರೆ. ಆದರೂ ಹೆಣ್ಣು ಭ್ರೂಣ ಹತ್ಯೆ ನಡೆಯುತ್ತಿರುವುದು ಸಮಾಜಕ್ಕೆ ತಲೆ ತಗ್ಗಿಸುವಂತಾಗಿದೆ. ಖಾಸಗಿ ವಿದ್ಯಾಸಂಸ್ಥೆಗಳನ್ನು ಕಟ್ಟುವುದು ಅಷ್ಟು ಸುಲಭವಲ್ಲ. ಅವರಲ್ಲಿ ಗುಣಾತ್ಮಕ ಶಿಕ್ಷಣವಿದ್ದಾಗ ಮಾತ್ರ ಶಿಕ್ಷಣ ಸಂಸ್ಥೆಗಳು ನಿಲ್ಲುತ್ತವೆ. ಇದಕ್ಕೆ ಉದಾಹರಣೆ ಸ್ನೇಹ ವಿದ್ಯಾಸಂಸ್ಥೆ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಣೆ ಮಾಡುತ್ತಿರುವುದೇ ಸಾಕ್ಷಿಯಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ IPS ಅಧಿಕಾರಿ ಪೃಥ್ವಿ ಶಂಕರ್, ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆ ವಿಜೇತೆ ಕುಮಾರಿ ಅಶಿಕಾ ರಾಮಚಂದ್ರ ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಸ್ನೇಹ ಸಂಸ್ಥೆಯ ಸಂಸ್ಥಾಪಕ ಡಿ ದಾಸೇಗೌಡ ಅಧ್ಯಕ್ಷತೆ ವಹಿಸಿದ್ದರು. ಮಂಡ್ಯ ವಿಶ್ವವಿದ್ಯಾಲಯದ ಉಪ ಕುಲಪತಿ ಪುಟ್ಟರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ CH ಕಾಳಿರಯ್ಯ, ಸ್ನೇಹ ಸಂಸ್ಥೆ ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ಈ ವೇಳೆ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು. ತಾರತಮ್ಯ ಮಾಡ್ತೇಮ್ಮ ನೀನು ಹೆಣ್ಮಗಳಾಗಿ ಇದೆಲ್ಲ ಮಾಡ್ಬೋದಾ ಸರ್? ಹೆಣ್ಮಕ್ಳ ಮೇಲೆ ಯಾಕೆ ಸರ್ ಇನ್ವೆಸ್ಟ್ ಮಾಡಬೇಕು? ಏನು ತಂದು ಕೊಡ್ತಾಳಲ್ಲ ವಾಪಸ್ಸು? ಯಾರ್ದೋ ಮನೆಗೆ ಕೊಡೋದಲ್ವಾ ಅಲ್ವಾ? ಯಾರ್ದೋ ಮನೆಗೆ ಕೊಟ್ಟು ಮದುವೆ ಮಾಡುತ್ತಾನೆ, ಯಾಕೆ ಅವ್ರಿಗೆಲ್ಲ ಇನ್ವೆಸ್ಟ್ ಮಾಡಬೇಕು? ಈ ಥರ ಸ್ವಾರ್ಥ ಇದೆ ಸರ್. ಮತ್ತು ಈಗಲೂ ಇದೆ. ಈ ವಿರೋಧಾಭಾಸದ ಚಿಂತನೆಯ ಸಮಯದಲ್ಲಿ ನಾವು ಯೋಚನೆ ಮಾಡಬೇಕು. ನಮ್ಮ ಶಿಕ್ಷಣ ಸಂಸ್ಥೆಗಳು ಈ ತಾರತಮ್ಯವನ್ನು ಅಳಿಸಬೇಕು. ಜನರ ಮನಸ್ಸಿನಲ್ಲಿ, ಪೋಷಕರ ಮನಸ್ಸಿನಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಎರಡು ಆಗ್ತಾ ಬಂತು. ನೀವು ಗಮನಿಸಿ, ನಾನು ಗಮನಿಸಿದ್ದೀನಿ. ಗಮನಿಸುವ ಬುದ್ಧಿವಂತಿಕೆ ಯಾರಿಗಿರುತ್ತೆ ವಾಸ್ತವ ಚೆನ್ನಾಗಿ ಅರ್ಥ ಆಗುತ್ತೆ. ಆಸ್ ಎ ಫಾದರ್, ಆಸ್ ಎ ಮದರ್, ಆಸ್ ಎ ಸೀನಿಯರ್, ಆ ಮನೆಯಲ್ಲಿ, ಆ ಸಮುದಾಯದಲ್ಲಿ ಅಥವಾ ಒಟ್ಟು ಸಮಾಜದಲ್ಲಿ ನೀವು ಮಕ್ಕಳ ಗುಣಗಳನ್ನ ಸುಮ್ಮನೆ ಕ್ಯಾಶುಯಲ್ ಆಗಿ ನೋಡ್ತಾ ಹೋಗಿ, ಅವ್ರನ್ನ ದೇವರು ಅನ್ನುವ ಪ್ರಜ್ಞೆಯಿಂದ ಆಚೆ ಯೋಚನೆ ಮಾಡ್ತಾ ಹೋಗಿ, ನಿಮಗೆ ಒಂದು ಸಲ ನಿಮ್ಮ ಹೃದಯದಲ್ಲಿ, ನಿಮ್ಮ ಮೆದುಳಿನಲ್ಲಿ, ನಿಮ್ಮ ಬುದ್ಧಿಯಲ್ಲಿ ಒಂದು ಸಣ್ಣ ಸಂಚಲನ ಉಂಟಾಗುತ್ತೆ. ಈ ಜನರೇಷನ್ ಮಕ್ಕಳು ತಂದೆ ತಾಯಿಗಳಿಗೆ ಗೌರವ ಕೊಡ್ತಾ ಇಲ್ವಲ್ಲ, ಗುರು ಹಿರಿಯರಿಗೆ ಗೌರವ ಕೊಡ್ತಾ ಇಲ್ವಲ್ಲ, ಅಜ್ಜ ಅಜ್ಜಿಯರಿಗೆ ಗೌರವ ಕೊಡ್ತಾ ಇಲ್ವಲ್ಲ. ಮನೆಗೆ ಯಾರಾದ್ರೂ ನೆಂಟರು ಬಂದ್ರೆ ಮೊಬೈಲ್ ನೋಡ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು TV ನೋಡ್ಕೊಂಡು ಕೂಡ್ತಿರ್ತೀವಲ್ಲ. ನಮ್ಮ ಕಾಲದಲ್ಲಿ